Hi guys, welcome back to my YouTube channel. ಇವತ್ತಿನ ವ್ಲಾಗ್ ನಾನು ಮತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ವಿ ಆರ್ ಗೋಯಿಂಗ್ ಫಾರ್ ಮ್ಯಾಟ್ಲಾಕ್. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಕೂಡ ನೋಡಿದ್ದೀನಿ. ಇಲ್ಲಿಂದ ನಮಗೆ ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಆಗುತ್ತೆ. ವಿ ಆರ್ ಗೋಯಿಂಗ್ ಬೈ ಟ್ರೈನ್ ಆ್ಯಂಡ್ ನನ್ನ ಟ್ರೈನ್ ಪ್ರಯಾಣ ಹೇಗಿತ್ತು, ಆ ಮ್ಯಾಟ್ಲಾಕ್ ಹೇಗಿರುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನಾನು ನಿಮಗೆ ಮತ್ತೆ ಟ್ರೈನಲ್ಲಿ ಸಿಗ್ತೀನಿ, ಆಯಿತಾ? ಸಿ ಯು, ಬಾಯ್ ಬಾಯ್. 8:30ಗೆ ಟ್ರೈನ್ ಇತ್ತು. ಟಿಕೆಟ್ ಮೊದಲೇ ಬುಕ್ ಮಾಡ್ಕೊಂಡಿರಬೇಕು, ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟೇ ಟಿಕೆಟ್ ಬುಕ್ ಮಾಡ್ಕೋಬೇಕು. ನಾವು ಇಲ್ಲಿಂದ ಡರ್ಬಿಯಿಂದ ಮ್ಯಾಟ್ಲಾಕ್ಗೆ ಡೈರೆಕ್ಟ್ ಒಂದೇ ಟ್ರೈನು, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಟ್ರೈನು ಕೂಡ ಡೈರೆಕ್ಟ್ ಮ್ಯಾಟ್ಲಾಕ್ ಹತ್ರನೇ ಇಳಿಸುತ್ತೆ. ನೀವು ಏನು ಅಲ್ಲಿಂದ ಮತ್ತೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ತಗೋಬೇಕು ಅನ್ನೋ ಟೆನ್ಷನ್ನೇ ಇಲ್ಲ. ಡೈರೆಕ್ಟ್ ಮ್ಯಾಟ್ಲಾಕ್ ಹತ್ರನೇ ಇಳಿಸುತ್ತೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಯ್ತು ಜರ್ನಿ. ಮನೆಯಿಂದನೇ ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟಿದ್ರಿಂದ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ತಿನ್ಬೇಕು, ರೆಸ್ಟೋರೆಂಟ್ಸ್ ನೋಡ್ಬೇಕು ಅನ್ನೋ ಟೆನ್ಷನ್ ಇರ್ಲಿಲ್ಲ ನಮ್ಗೆ. ಅರೌಂಡ್ 45 ಮಿನಿಟ್ಸ್ ಆಗ್ತಿದಂಗೆನೆ ನಾವು ಮ್ಯಾಟ್ಲಾಕ್ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗ್ತಿದಂಗೆ ವೀಕೆಂಡ್ ಹೋಗಿದ್ರಿಂದ ಸ್ವಲ್ಪ ರಶ್ ಇತ್ತು. ಬಟ್ ಥ್ಯಾಂಕ್ ಗಾಡ್ ನಾವು ಬೆಳಗ್ಗೆ ಬೇಗನೆ ಹೊರಟಿದ್ವಿ, ಹಾಗಾಗಿ ಜನ ಅಷ್ಟೊಂದ್ ಇರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಜನ ಆದ್ರು. ಇಲ್ಲಿ ಮೇನ್ ಆಗಿ ನಾನು ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು. ಅರ್ಧ ನಾನು ಬಂದಿರೋದೇ ಕೇಬಲ್ ಕಾರ್ಗೋಸ್ಕರ. ನೋಡಿ ಗೈಸ್, ಅಲ್ಲಿ ಹೋಗ್ಬೇಕು ನಾವು. ದಟ್ ಕೇಬಲ್ ಕಾರ್. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದ ಕೇಬಲ್ ಕಾರ್. ತೋರಿಸ್ತೀನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬಿಸಿಲು ಬಂತು ಅಂದ್ರೆ ಸಾಕು, ಒಂಥರ ಖುಷಿ ಆಗ್ತಾ ಇತ್ತು. ಎಷ್ಟಾಗುತ್ತೋ ಅಷ್ಟು ಬಿಸಿಲಿಗೆ ನಿಂತ್ಕೊಳ್ಳೋಣ ಅಂತ ಬಿಸಿಲಿಗೆ ಮುಖ ಕೊಟ್ಟೆ ನಿಂತ್ಕೊಂಡ್ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇನೆ ಈ ಒಂದು ಬೋರ್ಡ್ ಇತ್ತು. ಯೂಶಲಿ ಕರೆಂಟ್ಲಿ ನಾವ್ ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ಬೇಕು, ಅದೊಂದು ರೋಡ್ ಮ್ಯಾಪ್ ಇರುತ್ತಲ್ಲ, ಆ ಒಂದು ಪ್ಲೇಸ್ ಅದೇ ತರ ರೋಡ್ ಮ್ಯಾಪ್ ಅಲ್ಲಿತ್ತು. ಈ ಮಾಲ್ಸ್ ಅಲ್ಲೆಲ್ಲ ಇರುತ್ತಲ್ಲ, ಸ್ಟಾರ್ಟಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲೇನೆ ಲೈಕ್ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ, ಸೆಕೆಂಡ್ ಫ್ಲೋರ್ ಏನಿದೆ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿರ್ತಾರಲ್ಲ, ಅದೇ ತರ ಅಲ್ಲೂ ಕೂಡ ಅದು ಮ್ಯಾಪ್ ಇತ್ತು. ಅಲ್ಲೂ ನೋಡ್ಕೊಂಡು ನಾವು ಕೇಬಲ್ ಕಾರ್ಗೆ ಹೇಗ್ ಹೋಗ್ಬೇಕು ಅಂತ ರೂಟ್ ನೋಡ್ಕೊಂಡು ಕೇಬಲ್ ಕಾರ್ ಹತ್ರ ಬಂದ್ವಿ. ಆಲ್ರೆಡಿ ಕ್ಯೂ ಇತ್ತು ಕೇಬಲ್ ಕಾರ್ಗೆ. ಆದ್ರೆ ಅದಕ್ಕೆ ಅಂತ ಸಪರೇಟ್ ಕಾರ್ ಪಾರ್ಕಿಂಗ್ ಕೂಡ ಇರುತ್ತೆ ನಿಮ್ಗೆ ಪ್ರೈವೇಟ್ ಆಗಿ, ವಿಚ್ ಈಸ್ ಪೇ ಅಂಡ್ ಪಾರ್ಕ್ ತರ ಇರುತ್ತೆ. ಅಲ್ಲಿ ಬೋರ್ಡ್ ಹತ್ರ ಫೋಟೋಸ್ ಎಲ್ಲ ತಗೊಂಡು ನಾವು ಕ್ಯೂ ನಿಂತ್ಕೊಳ್ಳೋಣ ಅಂತ ಹೊರಟ್ವಿ. ತುಂಬಾ ಜನ ಇದ್ದಿದ್ರಿಂದ ಐ ಥಾಟ್ ನಮ್ದು ಮೇ ಬಿ 3rd or 4th ರೌಂಡ್ ಬರ್ಬೋದು ಅನ್ಸುತ್ತೆ ಮೇ ಬಿ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿ ಜನ ಹೆಂಗೆ ಅಂದ್ರೆ ಅವ್ರ ಪಾಡ್ಗವ್ರು ನಿಂತಿರ್ತಾರೆ, ಯಾರಾದ್ರೂ ಫಸ್ಟ್ ಹೋಗ್ಲಿ ಅಂತ. ಹಂಗಾಗಿ ನಾವು ಗೊತ್ತಲ್ಲ, ಹೋಗ್ಬೇಡ ಬಾ ಅಂದ್ಬಿಟ್ಟು ನಾವ್ ಹಂಗೆ ಓಡ್ಕೊಂಡ್ ಬಂದ್ಬಿಟ್ವಿ. ಇಲ್ಲೆಲ್ಲ ಬೇಸಿಕ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗುನು ಈ ಒಂದು ಕಲ್ಚರ್ ಎಲ್ಲರಿಗೂ ಕೂಡ ಕಲ್ಸಿರ್ತಾರೆ. ಏನು ಅಂತಂದ್ರೆ ಯಾರೇ ಹಿಂದೆ ಇರ್ಲಿ ಮುಂದೆ ಇರ್ಲಿ, ಅವ್ರಿಗೆ ನಾವು ಫಸ್ಟ್ ಆಫ್ಟರ್ ಯು ಅಂತ ಅನ್ಬೇಕು. ಅದ್ರ ಅರ್ಥ ನೀವಾದ್ಮೇಲೆ ನಾವು ಹೋಗ್ತೀವಿ ಅನ್ನೋ ತರ. ನೀವು ವೇಟ್ ಆದ್ರೂ ಮಾಡ್ತೀರಿ, ಏನಾದ್ರು ಮಾಡ್ತೀರಿ ಅಂದ್ರೆ ಕೆಲವರು ನಾವು ಫಸ್ಟ್ ನಿಂತಿರ್ತೀವಿ, ನಾವು ಹೋಗ್ತೀವಿ ಅನ್ನೋ ತರಾನು ಇರ್ತಾರೆ ಜನ ಆಬ್ವಿಯಸ್ಲಿ. ಇನ್ ಕೆಲವರು ನೀವ್ ಹೋಗಿ ನೆಕ್ಸ್ಟ್ ನಾವು ಹೋಗ್ತೀವಿ ಅನ್ನೋ ತರ ಕಲ್ಚರ್ ಇದೆ ಇಲ್ಲಿ. ಅದೊಂದು ಕಲ್ಚರ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದೊಂದು ಪಾಂಪ್ಲೆಟ್ ತರ ಕೊಟ್ಟಿದ್ರು. ನಾವು ಸ್ಟಾರ್ಟಿಂಗ್ ರೋಡ್ ಮ್ಯಾಪ್ ಅಲ್ಲಿ ನೋಡಿದ್ವಲ್ಲ, ಅದೇ ತರದ್ದು ಒಂದು ನಾರ್ಮಲ್ ಶೀಟ್ ಅಲ್ಲಿ ಕೊಟ್ಟಿದ್ರು. ಗೈಸ್, ಫೈನಲಿ ಡೋರ್ ಈಸ್ ಓಪನ್. ಬನ್ನಿ ಕೇಬಲ್ ಕಾರ್ ಒಳಗಡೆ ಹೋಗಿ ಕೂತ್ಕೊಳ್ಳೋಣ. Thank you. Good morning. Thank you. Guys, finally kuತ್ಕೊಂಡ್ವಿ. Feeling good. ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಮೇಲ್ಗಡೆಯಿಂದ ಆ ರೋಡು, ಆ ರಿವರು, ಆ ಲೇಕ್, ಎಲ್ಲ ಗ್ರೀನರಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿತ್ತು. ಬಿಕಾಸ್ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಬೇಗ ಬೇಗ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ. ಬಟ್ ನೋ, ತುಂಬಾ ಚೆನ್ನಾಗಿ ಸ್ಲೋ ಆಗಿನೇ ಕರ್ಕೊಂಡು ಹೋದ್ರು, ನಿಧಾನಕ್ಕೆ ಕರ್ಕೊಂಡು ಹೋದ್ರು. ಒಂದು ಪಾಯಿಂಟ್ ಅಲ್ಲಿ ಫುಲ್ ಮೇಲ್ಗಡೆ ಹೋಗ್ತಿದಂಗೆ ಒಂದ್ ಸ್ವಲ್ಪ ಹೊತ್ತು ಸ್ಟಾಪ್ ಕೂಡ ಮಾಡ್ತಾರೆ. ಅರೌಂಡ್ ಮೇ ಬಿ 1 minute ಅಥವಾ 2 minute ಸ್ಟಾಪ್ ಮಾಡ್ತಾರೆ. ಸೊ ವಿ ಕ್ಯಾನ್ ಟೇಕ್ ಪಿಕ್ಚರ್ಸ್ ಅಂಡ್ ಕಣ್ ತುಂಬಿಸ್ಕೋಬಹುದು ಆ ಒಂದು ವ್ಯೂ ನ. ಸಾಕಾಗಿತ್ತು. ಇಲ್ಲಿ ಬಂದ್ಮೇಲೆ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಓಡಾಡ್ಬೇಕು ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ರು ಅವರು ನಮ್ಗೆ. ಸೊ ಅವ್ರು ಎಷ್ಟು ಹೇಳಿದ್ರು ನಾವೇನು ಮಾಡಬೇಕು ಅದನ್ನೇ ಮಾಡೋದು ಅಲ್ವಾ. ಸೊ ತುಂಬ ಚೆನ್ನಾಗಿದೆ. ನನಗಂತೂ
ಈ ಒಂದು ನೇಚರ್ ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಸಖತ್ತಾಗಿದೆ ಗೈಸ್. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು, ಕೇಳಿಸ್ಕೊಂಡ್ರು ಅವ್ರು ಇಂಗ್ಲೀಷ್ ಹೆಂಗಿರುತ್ತೆ ಅಂತ. ಇಂಗ್ಲೀಷ್ ಬರುತ್ತೆ ನಿಮಗೆ ಆರಾಮಲ್ವಾ ಅಲ್ಲಿ ಅಂತೀರ ನೋಡಿ, ಈ ಇಂಗ್ಲೀಷ್ ಅವ್ರು ಮಾತಾಡೋದು ಇಲ್ಲಿ. ಓಕೆ ಕಿಸ್ ಕಮಾನ್. ಎಷ್ಟೊತ್ತು ಫೋಟೋಸ್ ತೊಗೊಂಡ್ವಿ, ಫೋಟೋಸ್ ಸೆಷನ್ ಎಲ್ಲ ಆಯಿತು. ನೆಕ್ಸ್ಟು ಟವರ್ ಹತ್ತೋಣ ಅಂತಿದ್ದಾರೆ ನೋಡಿ ಗೈಸ್. ದಿಸ್ ಇಸ್ ದ ಟವರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್. ವಿಕ್ಟೋರಿಯಾ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಕ್ಟೋರಿಯಾ ರಾಣಿ. ಪ್ರಾಸ್ಪೆಕ್ಟ್ ಅಂತ ಅಂದ್ರೆ ತುಂಬಾ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದಾಗ ಸುತ್ತಮುತ್ತ ಏನು ನಮ್ಗೆ ವಿಶಾಲವಾದ ನೇಚರ್ ಕಾಣುತ್ತಲ್ಲ, ಅದಕ್ಕೆ ಪ್ರಾಸ್ಪೆಕ್ಟ್ ಅಂತ ಕರೀತಾರೆ. ಮತ್ತೆ ಆ ಒಂದು ಬಿಲ್ಡಿಂಗ್ ನ ಟವರ್ ಅಂತ ಕರೀತಾರೆ. ಸೊ ಟೋಟಲ್ ಆಗಿ ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್. ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್ ಮ್ಯಾಟ್ಲಾಕ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೈಟ್ಸ್ ಆಫ್ ಅಬ್ರಹಂ ಅಲ್ಲಿ ಲೊಕೇಟೆಡ್ ಆಗಿದೆ. ಇದು ಬಂದ್ಬಿಟ್ಟು 1844 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು. ಇದು ಸುಮಾರು 50 ಫೂಟ್ ಇದೆ. 360 ಡಿಗ್ರಿ ವ್ಯೂ ಕೊಡುತ್ತೆ. ಸೊ ದಟ್ ನೀವು 360 ಡಿಗ್ರಿ ಫುಲ್ ಮ್ಯಾಟ್ಲಾಕ್ ಬಾತ್ ಹೇಗ್ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ನೀವು ಕೇಳ್ಬೋದು ವಿಕ್ಟೋರಿಯಾ ಹೆಸರು ಯಾಕಿಟ್ಟಿದ್ದಾರೆ, ಆ ರಾಣಿ ಹೆಸರು ಯಾಕಿಟ್ಟಿದ್ದಾರೆ ಅಂತ. ಯಾಕೆ ಅಂತ ಅಂದ್ರೆ ವಿಕ್ಟೋರಿಯಾ ಅವರು ಚಿಕ್ಕ ವಯಸ್ಸಿನಲ್ಲಿ ರಾಣಿ ಆಗೋಕ್ಕೂ ಮುಂಚೆನೆ ಮ್ಯಾಟ್ಲಾಕ್ ಬಾತ್ಗೆ ಭೇಟಿ ನೀಡಿರ್ತಾರೆ. ಅವಾಗ ಈ ಒಂದು ಟವರ್ ಇರೋದಿಲ್ಲ. ಅವರು ಭೇಟಿ ನೀಡಿ ಆದ್ಮೇಲೆ 12 ವರ್ಷದ ನಂತರ ಈ ಒಂದು ಟವರ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ಅಷ್ಟೊತ್ತಿಗೆ ಅವರು ರಾಣಿಯಾಗಿ ಪಟ್ಟಾಭಿಷೇಕನೂ ನಡೆಯುತ್ತೆ. ಸೊ ಈ ಒಂದು ಪಟ್ಟಾಭಿಷೇಕದ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಪ್ಲೇಸ್ ನ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಒಂದು ಪ್ಲೇಸ್ ಗೆ ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್ ಅಂತ ಹೆಸರಿಡ್ತಾರೆ. ಎಸ್ ಗೈಸ್, ಇವಾಗ ಗೊತ್ತಾಯ್ತಾ ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್ ಇಂದ ಏನೆಲ್ಲ ನಡೆದಿದೆ, ಏನೆಲ್ಲ ಹಿಸ್ಟ್ರಿ ಇದೆ ಅಂತ. ಇದಾಗಿತ್ತು ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್ ನ ಹಿಸ್ಟ್ರಿ. ಫೈನ್, ಥ್ಯಾಂಕ್ ಯು. How are you feeling? Excited. It's down here. Now we go in at this level, we come out on top of the hill. Between here and there, there's actually 175 steps. However, there is good news. 16 of those go down. So come guys, we'll go and we'll do it. Okay. So there's the slope down. Okay, so my advice is hold on to the rail this side. Sure. And look out for lumps and bumps up here. ಎಸ್ ಗೈಸ್, ಆ್ಯಂಡ್ ಈ ಒಂದು ಮ್ಯಾಟ್ಲಾಕ್ ಬಾತ್ ಅಲ್ಲಿ ಇನ್ನೂ ಒಂದು ಫೇಮಸ್ ಏನು ಅಂತಂದ್ರೆ ಇಲ್ಲಿನ ಗುಹೆಗಳು ಅಂದ್ರೆ ಕೇವ್ಸ್. ಇಲ್ಲಿ ಸುಮಾರು 14 ಅಂದ್ರೆ 14 ತುಂಬಾ ಫೇಮಸ್ ಕೇವ್ಸ್ ಗಳಿದಾವೆ. ಯಾಕೆ ಇಷ್ಟೊಂದು ಕೇವ್ಸ್ ಗಳಿದಾವೆ ಅಂತಂದ್ರೆ ಬಿಕಾಸ್ ಆಫ್ ಹ್ಯೂಮನ್ ಮೈನಿಂಗ್ ಅಂದ್ರೆ ಗಣಿಗಾರಿಕೆ. ತುಂಬಾ ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತುಂಬಾ ಕೇವ್ಸ್ ಗಳಿದಾವೆ. ನ್ಯಾಚುರಲ್ ಆಗಿನೇ ಕೆಲವು ಕೇವ್ಸ್ ಗಳು ಇದಾವೆ. ಅಂಡ್ ನಾವೀಗ ಹೋಗಿರೋ ಕೇವ್ ಒಳಗಡೆ ಅರೌಂಡ್ 175 ಸ್ಟೆಪ್ಸ್ ಇದೆ. 175 ಮೆಟ್ಲುಗಳಿದಾವೆ. ಅದ್ರಲ್ಲಿ 16 ಮೆಟ್ಲುಗಳು ಇಳಿಯೋದು. ಅದೊಂದು ಗುಡ್ ನ್ಯೂಸ್. ಅದನ್ನೇ ಅವರು ಗೈಡ್ ಅವಾಗ್ಲೇ ಹೇಳಿದ್ದು. ಕಮ್, ನಾನ್ ನಿಮ್ಗೆ ಗುಹೆದು ಒಂದು ಸ್ಮಾಲ್ ಟೂರ್ ತೋರಿಸ್ತೀನಿ. ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಬಟ್ ಏನಾದ್ರೂ ಯಾರಿಗಾದ್ರೂ ಉಸಿರಾಟದ ಪ್ರಾಬ್ಲಮ್ ಇತ್ತು ಅಂದ್ರೆ, ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ಪ್ಲೀಸ್ ಕೇವ್ಸ್ಗೆ ಹೋಗ್ಬೇಡಿ. ಬಿಕಾಸ್ ತುಂಬಾ ಬಗ್ಗಿ ನಡಿಬೇಕಾಗತ್ತೆ. ಅಂಡ್ ಮೋರ್ ಓವರ್ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಬಿಕಾಸ್ ಅಲ್ಲಿ ಎಕ್ಸ್ಟರ್ನಲ್ ಏರ್ ಇರೋದಿಲ್ಲ. ಸಫೋಕೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ವಯಸ್ಸಾದವರು, ಆಕ್ಟಿವ್ ಆಗಿ ಇಲ್ದಿರೋರು, ಮತ್ತೆ ಹೆಲ್ದಿ ಇಲ್ದಿರೋರು, ವಯಸ್ಸಾಗಿರೋರು ಪ್ಲೀಸ್ ಡೋಂಟ್ ಟ್ರೈ ದ್ಯಾಟ್. ಕ್ವೈಟ್ ಡೇಂಜರಸ್. ಅಲ್ಲಿ ಟವರ್ ನೋಡ್ಕೊಂಡು ಅಂಡ್ ಕೇವ್ಸ್ಗೆಲ್ಲ ಹೋಗಿ ಓವರ್ ಇಲ್ಲಿ ಯಾರಿಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದ್ರೆ ಮಕ್ಳಿರೋರ್ಗಂತೂ ಕ್ರೇಜಿ ಪ್ಲೇಸ್ ಇದು. ಯಾರಿಗಾದ್ರೂ ಮಕ್ಳು ಇಟ್ಕೊಂಡು ಮನೇಲಿ ಬೋರ್ ಆಗ್ತಿದೆ ಅಂದ್ರೆ ಪ್ಲೀಸ್ ಕಮ್ ಟು ದಿಸ್ ಪ್ಲೇಸ್. ಸೊ ಅಲ್ಲೆಲ್ಲ ಓಡಾಡ್ಕೊಂಡು ನಾವು ವಾಪಸ್ ಹೊರಟ್ವಿ ಕೇಬಲ್ ಕಾರ್ ಇಟ್ಕೊಂಡು. ಮತ್ತೆ ಆಸ್ ಯೂಶುವಲ್ ವ್ಯೂಸ್ ನೋಡ್ಕೊಂಡು ಮಿನಿ ಸ್ವಿಟ್ಜರ್ಲ್ಯಾಂಡ್ ತರ ಅನ್ನಿಸ್ತಾ ಇತ್ತು ನನ್ಗಂತೂ. ಐ ಎಂಜಾಯ್ಡ್ ಅ ಲಾಟ್. ಕೇಬಲ್ ಕಾರ್ ಇಟ್ಕೊಂಡು ವಾಪಸ್ ಹೊರಟ್ವಿ ನಾವು. ಮ್ಯಾಟ್ಲಾಕ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ, ಸ್ಟ್ರೀಟ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ತುಂಬ ಚೆನ್ನಾಗಿತ್ತು. ಕಿಡ್ಸ್ ಇದ್ದರೆ ಯಾರಾದರೂ ಮಕ್ಳುಗಳನ್ನ ಇಟ್ಕೊಂಡು ಫುಲ್ ಮನೇಲಿ ಬೋರ್ ಆಗ್ತಿದೆ ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಒನ್ ಡೇ ಟ್ರಿಪ್ ಮಾಡ್ಬೋದು. ಎಸ್ ಗೈಸ್, ವಿಲ್ ಗೋ.
ಮ್ಯಾಟ್ಲಾಕ್ ಬಾತ್ ಸಿಟಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾಕೆ ಅಂತಂದ್ರೆ ನಾವು ಹೋಗಿದ್ದು ಪರ್ಟಿಕ್ಯುಲರ್ ಏರಿಯಾ ಇದೆಯಲ್ಲ, ಇಟ್ ವಾಸ್ ಫಿಲ್ಡ್ ವಿತ್ ಫುಲ್ ಜನ, ಮ್ಯೂಸಿಕ್, ಅದಾದ್ಮೇಲೆ ಫುಲ್ ಲೈಟಿಂಗ್ಸ್. ಅವತ್ತಿನ ದಿನ ವೀಕೆಂಡ್ ಆಗಿದ್ರಿಂದ ಈ ನಮ್ ಇಂಡಿಯಾದಲ್ಲೂ ಮೋಸ್ಟ್ ಪ್ರಾಬಬ್ಲಿ ನಾನ್ ನೋಡ್ರಂಗೆ ಬ್ಯಾಂಗ್ಳೂರಲ್ಲಿ ಈ ವೀಕೆಂಡ್ಸ್ ಬಂದ್ರೆ ಈ ಬೈಕರ್ಸ್ ದನೇ ಒಂದು ಗ್ರೂಪ್ ಮಾಡ್ಕೊಂಡು ಅವರಷ್ಟು ಜನ ಎಲ್ಲರೂ ಹೊರಗಡೆ ಹೋಗೋದು ಆ ತರ ಮಾಡ್ತಾರಲ್ಲ, ಅದೇ ತರ ಅಲ್ಲೂ ಕೂಡ ತುಂಬಾ ಬೈಕರ್ಸ್ ಬಂದಿದ್ರು. ಆ ಗಾಡಿಗಳ ಸೌಂಡ್ ಅಂಡ್ ಡಿಫ್ರೆಂಟ್ ಕಾರ್ಸ್, ಸಿಕ್ಕಾಬಟ್ಟೆ ಕಾಸ್ಟ್ಲಿಯೆಸ್ಟ್ ಕಾರ್ಸ್ ನೋಡ್ದೆ ನಾನು ಅವತ್ತು. ತುಂಬಾ ಕಾಸ್ಟ್ಲಿಯೆಸ್ಟ್ ಕಾರ್ಸ್ ಗಳು ನೋಡ್ದೆ. ಅಂಡ್ ಬೈಕ್ ಗಳು ಗುರು, ನಾನ್ ಆ ತರ ಡಿಫ್ರೆಂಟ್ ಬೈಕ್ಸ್ ಗಳು ನನ್ನ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಅಷ್ಟು ಡಿಫ್ರೆಂಟ್ ಆಗಿರೋ ಬೈಕ್ಸ್ ಗಳು ನೋಡ್ದೆ. We are going back, guys. After all trip, after all roaming, we are going back to home. ಆ ಸೌಂಡ್ ಮಾಡ್ತಾರೆ ಗೊತ್ತಾ, ಆಕ್ಸಿಲೇಟರ್ ಕೊಡ್ತಾರೆ ಗೊತ್ತಾ, ದಟ್ ವಾಸ್ ಕ್ರೇಜಿ. ಸಕ್ಕತ್ತಾಗಿತ್ತು. ಆ ವೈಬೇ ಒಂಥರ ಸೂಪರ್ ಆಗಿತ್ತು. ಲೈಕ್ ಸಾಂಗ್ಸ್, ಆಮೇಲೆ ಕಾರ್ಸ್, ಆಮೇಲೆ ಜನ, ಬಿಸಿಲು, ಮೇನ್ ಬಿಸಿಲು ಗುರು. ಚಳಿ ಇತ್ತು, ನಿಜವಾಗ್ಲೂ ಅಷ್ಟು ಎಂಜಾಯ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಟೋಟಲಿ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸಕ್ಕತ್ತಾಗಿತ್ತು. ಎಲ್ಲ ಟ್ರಿಪ್ ಮುಗಿಸ್ಕೊಂಡು, ಎಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಟ್ರೈನ್ ಅಲ್ಲಿ, ಬ್ಯಾಕ್ ಟು ಹೋಮ್. ಹೇ ಗೈಸ್, ಜಸ್ಟ್ ನಾವು ಇವಾಗಷ್ಟೇ ಮನೆಗೆ ಬಂದ್ವಿ ಮ್ಯಾಟ್ಲಾಕ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬೇಗನೆ ಬಂದ್ವಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ ನೈಟು. ಇದು ಸಮ್ಮರ್ ಆಗಿರೋದ್ರಿಂದ 8 o'clock ಆದರೂ ನಿಮಗೆ ತುಂಬ ಬೆಳಕೆ ಇರುತ್ತೆ ಊರಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.